ಸಿಎಂಗೆ ವಿಸ್ತೃತವಾಗಿ ವಿ ಸೋಮಣ್ಣ ಪತ್ರ ಬರೆದಿದ್ರು. ಯಾವುದೇ ಕಾರಣಕ್ಕೂ ಅವೈಜ್ಞಾನಿಕ ಕಾಮಗಾರಿ ಮಾಡಬೇಡಿ, ಈ ರೀತಿ ಏನಾದರೂ ಮಾಡ್ತೀರಿ ಅಂತಂದ್ರೆ ತುಮಕೂರಿನ ರೈತರಿಗೆ ಅನ್ಯಾಯ ಆಗುತ್ತೆ, ತಕ್ಷಣಕ್ಕೆ ಕಾಮಗಾರಿಯನ್ನು ನಿಲ್ಲಿಸಿ. ನೀರು ಹರಿಸುವಂತ ಯೋಜನೆ ಸಂಪೂರ್ಣ ಅವೈಜ್ಞಾನಿಕ. ಹೀಗಾಗಿ ನೀವು ಈ ರೀತಿ ಮಾಡಿದ್ರೆ ತುಮಕೂರಿನ ಜನರ ಸಹನೆಯನ್ನ ಪರೀಕ್ಷೆ ಮಾಡದಂಗೆ. ಬೇರೆಯವ್ರ ಮಾತು ಕೇಳಬಾರ್ದು, ಮುಖ್ಯಮಂತ್ರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಧ್ಯಪ್ರವೇಶ ಮಾಡಬೇಕು, ಕಾಮಗಾರಿಯನ್ನು ನಿಲ್ಲಿಸಬೇಕು ಅಂತ ಸುರೇಶ್ ಗೌಡ್ರು ಹೇಳ್ತಾರೆ. ಉಪಮುಖ್ಯಮಂತ್ರಿಗಳು ಹಠ ತೊಟ್ಬಿಟ್ಟಿದ್ದಾರೆ, ಅನ್ಯಾಯ ಆದರೂ ಸರಿ ನೀರನ್ನು ತಿರುಗಿಸ್ಬೇಕು ಅಂತ. ಅದಕ್ಕೋಸ್ಕರ ಈ ಕಾಮಗಾರಿ ಮಾಡ್ತಾ ಇದ್ದಾರೆ. ನೀರು ಹರಿದೋಗೋದಕ್ಕೇ ಅಡ್ಡ ಹಾಕಿಬಿಟ್ರೆ, ನೀವು 10 ಅಡಿ 20 ಅಡಿ ಆಳಕ್ಕೆ ತೆಗೆದುಬಿಟ್ರೆ ಏನಾಗಬೇಕು? ಸಹಜವಾಗಿ ನೀರಿನ ಹರಿಯುವ ಪ್ರಕ್ರಿಯೆ ಇದೆಯಲ್ಲ, ಅಲ್ಲಿ ಕಟ್ಟಾಗ್ಬಿಡುತ್ತೆ, ಅನ್ಯಾಯ ಆಗುತ್ತೆ. ಇದರಿಂದ ತುಮಕೂರಿನ ಜನರಿಗೆ ಅನ್ಯಾಯ, ತುಮಕೂರಿನ ರೈತರಿಗೆ ಅನ್ಯಾಯ. ಅಂದರೆ ಇಡೀ ಜಿಲ್ಲೆಗೆ, ನೀರಾವರಿ ಸಚಿವರ ಜಿಲ್ಲೆಗೆ ನೀರು ಹರಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಬೇರೆಯವ್ರಿಗೆಲ್ಲ ಅನ್ಯಾಯ ಮಾಡ್ತೀರಿ. ಹಿಂಗೆ ಮಾಡಬೇಡಿ ಅನ್ನುವಂಥ ಮನವಿ. ದೊಡ್ಡ ಮಟ್ಟದ ಪ್ರತಿಭಟನೆ, ಸ್ವಾಮೀಜಿಗಳು ಕೂಡ ಸೇರಿಕೊಂಡು ಮಾಡ್ತಿರುವಂಥ ಪ್ರತಿಭಟನೆ. ಹೇಮಾವತಿ ಲಿಂಕಿಂಗ್ ಕೆನಲ್ ಯಾವುದೇ ಕಾರಣಕ್ಕೂ ಈ ಕಾಮಗಾರಿಯನ್ನು ಮಾಡಬೇಡಿ ಅಂತ ಸುರೇಶ್ ಗೌಡ್ರು ತುಂಬ ಸ್ಪಷ್ಟವಾಗಿ ಹೇಳಿದರು. ಏನಾದರೂ ಈ ಕಾಮಗಾರಿ ಆಗೋದಾದರೂ ನನ್ನ ಹೆಣದ ಮೇಲಾಗಲಿ, ನನ್ನ ಹೆಣದ ಮೇಲೆ ನೀರು ಹರಿಲಿ, ಆದರೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಅಂತ.